ಕಾಂಗ್ರೆಸ್ನಲ್ಲಿ ಹದ್ದಿರುವಂತಹ ಬಂಡಾಯದ ಬೆಂಕಿ ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ದಿನಕ್ಕೊಂದು ಕ್ಷಣಕ್ಕೊಂದು ವಿದ್ಯಮಾನಗಳು ನಡೀತಾ ಇರೋದ್ರ ಮೂಲಕ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ಒಂದು ವಿಚಾರದ ಬಗ್ಗೆ ನಿಮ್ಗೆ ನಾವು ತಿಳಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಪವರ್ ಶೇರ್ ವಾರ್ಡ್ನಲ್ಲಿ ನ್ಯೂಟನ್ ನಿಯಮದ ಬಗ್ಗೆ ಮಾತನಾಡಲಾಯ್ತಾ? ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಆ ಮಾತು ಹೇಳಿದ್ದು ಯಾಕೆ? ಹಾಗಾದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಗೆರಿಲ್ಲಾ ವಾರ್ ಮುಂದುವರಿಯುತ್ತಾ? ಕಾಂಗ್ರೆಸ್ ಪವರ್ ಶೇರ್ನ ವಾರ್ನಲ್ಲಿ ನ್ಯೂಟನ್ನ ನಿಯಮದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆಪ್ತರ ಹತ್ರ ಹೇಳಿದ್ದು ಯಾಕೆ? ನ್ಯೂಟನ್ನ ಬಹಳಷ್ಟು ಲಾಗಳಲ್ಲಿ ಮೂರನೇ ನಿಯಮದ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಪದೇ ಪದೇ. ಟು ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳಿ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ಅಂತ ಕನ್ನಡದಲ್ಲಿ ಅರ್ಥ. ಸೊ ಅದ್ರ ಬಗ್ಗೆ ಯಾಕೆ ಹೇಳಿದ್ರು? ಇದರ ಹಿಂದಿರುವಂತಹ ಮರ್ಮ ಏನು? ಹಾಗಾದ್ರೆ ಈ ತಿಕ್ಕಾಟ, ಈ ಸಂಘರ್ಷ ಇನ್ನೊಂದು ಹಂತಕ್ಕೆ ಹೋಗುತ್ತಾ? ಕುತೂಹಲ ಅಂತೂ ಇದ್ದೇ ಇದೆ. ಈ ಅಧಿಕಾರದ ಕಾಟನ್ ಕ್ಯಾಂಡಿ ಬೇಕು ಅಂತ ಕಣ್ಣಿಟ್ಕೊಂಡು ತುಂಬಾ ಜನ ಅದನ್ನ ಸವಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಸಾಕು ಎಐಸಿಸಿ ಅಧ್ಯಕ್ಷರ ಮನೆಗೆ ಎಡತಾಗ್ತಾ ಇದ್ದಾರೆ, ಸೀಕ್ರೆಟ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ನ್ಯೂಟನ್ನ ನಿಯಮದ ಬಗ್ಗೆ ಚರ್ಚೆ. ಡಿಕೆ ಶಿವಕುಮಾರ್ ವರ್ಸಸ್ ಸಿಎಂ ಬಣದ ನಡುವೆ ಇರುವಂತಹ ತಿಕ್ಕಾಟ ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇನ್ನು ಈ ಮಾತಿನ ಸಮರ ಅಂತೂ ಇನ್ನಷ್ಟು ತೀಕ್ಷ್ಣತೆಯನ್ನ ಪಡ್ಕೊಳ್ತಾ ಇದೆ. ನೀವ ನೋಡೇ ಬಿಡೋಣ ಎಂಬಂತೆ ಬಹಿರಂಗ ಗುದ್ದಾಟಕ್ಕೂ ಕೂಡ ಇಳಿದಿರುವುದು ಸ್ಪಷ್ಟ ಆಗ್ತಾ ಇದೆ. ಆಪ್ತರ ಹೇಳಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಒಪ್ಕೊಳ್ತಾ ಇಲ್ವಂತೆ. ಅವರವರ ನಡುವೆ ನಡೆಯುತ್ತಾ ಇರುವಂತಹ ಮಾತಿನ ಸಮರದಲ್ಲಿ ನಾನ್ ಯಾಕೆ, ಸಂಬಂಧವೇ ಇಲ್ಲದ್ದಕ್ಕೆ ನಾನು ಯಾಕೆ ಮಧ್ಯಪ್ರವೇಶ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನ್ಯೂಟನ್ ಲಾ ರೀತಿ ಪಾಲಿಟಿಕ್ಸ್ ಫೈಟ್ ನಡೀತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರ? ಪ್ರತಿ ಕ್ರಿಯೆಗೂ ಅದಕ್ಕೆ ಸಮಾನಾದ ಕ್ರಿಯೆ ಇರುತ್ತೆ, ತಕ್ಕ ಪ್ರತಿಕ್ರಿಯೆ ಇರುತ್ತೆ. ನಾನು ಆ ಕೆಲಸ ಮಾಡೋದಕ್ಕೆ ಹೋಗಲ್ಲ. ಆಪ್ತ ಹೈಕಮಾಂಡ್ ನಾಯಕರೊಬ್ಬರ ಬಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ನಾನು ಇದನ್ನ ಸರಿಪಡಿಸೋದು, ಸಮಾಧಾನ ಮಾಡೋದು, ನಾನು ಎಂಟ್ರಿ ಆಗೋದು ಅದೆಲ್ಲ ಸರಿಯಲ್ಲ. ಅವರವರು ಮಾತಾಡ್ಕೊಳ್ತಿದ್ರೆ, ಅವರವರು ಕಿತ್ತಾಡ್ಕೊಳ್ತಿದ್ರೆ ನಂದೇನೋ ಪಾತ್ರ ಇಲ್ಲಿ ಅಂತ ಈ ಗಲಾಟೆಯಿಂದ ಅಂತರವನ್ನ ಜಾಣ ನಡೆಯ ಮೂಲಕ ಕಾಯ್ದುಕೊಳ್ತಾ ಇದ್ದಾರೆ. ಆಕ್ಚುಲಿ ಅಂಪೈರ್ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ. ಅಂಪೈರ್ ಸ್ಥಾನದಲ್ಲಿ ಇದ್ದವರೇ ಅಲ್ಲಿ ತೀರ್ಪನ್ನು ಕೊಡಬೇಕಲ್ವಾ? ಬಟ್ ತೀರ್ಪನ್ನು ಯಾರ ಪರವಾಗಿ ಯಾರು ವಿರುದ್ಧವಾಗಿ ಅಂತ ಕೊಡ್ತಾರೆ? ಯಾಕಂದರೆ ಕಚ್ಚಾಡ್ತಾ ಇರೋದು ಯಾರು, ಅಖಾಡದಲ್ಲಿ ಇರೋದು ಯಾರು? ಒಂದು ಕಡೆಗೆ ಸಿದ್ದರಾಮಯ್ಯ ಬಣದವರು, ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಬಣದವರು. ಸೊ ಹೇಗಂತ ತೀರ್ಪು ಕೊಡ್ತಾರೆ? ಹೀಗಾಗಿ ಸದ್ಯಕ್ಕಂತೂ ಈ ಕಿತ್ತಾಟದಲ್ಲಿ ನ್ಯೂಟನ್ ಲಾ ನಿಯಮದ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ. ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ AICC ಹೇಳೋರು ಅಂತಾರೆ, AICC ಏನು ಎಲ್ಲದಕ್ಕೂ ಹೇಳಕ್ಕೆ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಅಂದ್ರೆ ಡಿ ಕೆ ಶಿವಕುಮಾರ್ AICC ಹೆಸರನ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ? ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯನ ಅಂತ ಸರ್? ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್.